ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿಯಾಂಕಾ ಪ್ರೀತಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಯಾರಿ ಟ್ಯಾಸಲ್ಸ್ ತೋರಿಸ್ತಾ ಇದ್ದೀನಿ. ಪರ್ಪಲ್ ಕಾಂಬಿನೇಷನ್ನಿಂದು ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ, ಹಾಗೆ ಡಿಸೈನು ಹಾಗೆ ಚೆನ್ನಾಗಿ ಬಂದಿದೆ. ಬನ್ನಿ ಹೇಗೆ ಮೆಟೀರಿಯಲ್ಸ್ ಏನು ಬೇಕು ಅಂತ ನೋಡೋಣ. ಇದಕ್ಕೆ ನಾನು ಓವೆಲ್ ಶೇಪ್ ಇರೋ ಪರ್ಪಲ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ಬೀಡ್ಸು ನೀವು ಹೇಗಾದ್ರು ತೊಗೋಬೋದು, ಗ್ರಾಮ್ ಹಂಗೇನು ತೊಗೋಬೋದು, ಅಥವಾ ಫುಲ್ ಲೈನ್ ಸಿಗುತ್ತೆ ಅಥವಾ ಲೂಸ್ ಸಿಗುತ್ತೆ, ಹಾಗೂ ತೊಗೋಬೋದು. ಇದಕ್ಕೆ ನಾನು ಆ ಸ್ಯಾರಿ ಪರ್ಪಲ್ ಇರೋದ್ರಿಂದ ಸೆಲ್ಫ್ ಕಲರೇ ಹಾಕೋಣ ಅಂತ ಪರ್ಪಲ್ ಕಲರ್ ಓವೆಲ್ ಶೇಪಿಂದು ಬೀಡ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಹಾಗೇ ಇದಕ್ಕೆ ಪೈಪ್ ಬೀಡ್ಸ್ ಅಂತ ಹೇಳ್ಬೋದು. ಮಲ್ಟಿ ಕಲರ್ ಇದೆ, ಅದರಲ್ಲಿ ತುಂಬ ಚೆನ್ನಾಗಿದೆ, ಅದನ್ನು ತೊಗೊಂಡಿದ್ದೀನಿ. ಸ್ಮಾಲ್ ಮಲ್ಟಿ ಕಲರ್ದು ಪೈಪ್ ಬೀಡ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಶುಗರ್ ಬೀಡ್ಸ್ ತೊಗೊಂಡಿದ್ದೀನಿ, ಗೋಲ್ಡ್ ಕಲರ್ ಶುಗರ್ ಬೀಡ್ಸ್ ತೊಗೊಂಡಿದ್ದೀನಿ. ಇದು 3 ಬೀಡ್ಸನ್ನು ಹಾಕ್ಬಿಟ್ಟು ಹೇಗೆ ಟ್ಯಾಸಲ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಸ್ಯಾರಿಗೆ. ನೋಡಿ ಸೂಜಿಯಲ್ಲಿ ದಾರ ಪೋಣಿಸ್ಕೊಂಡು ಹೀಗೆ ಸ್ಯಾರಿಗೆ ನಾವು ಲಾಕ್ ಮಾಡ್ಕೋಬೇಕು. ಆ ಗಂಟು ಹಾಕಿರ್ತೀವಲ್ಲ, ಅದರಿಂದನೇ ಸೂಜಿನ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕು. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿಕೊಂಡು ನಾವಲ್ಲಿ ಟೈಟಾಗಿ ಹಾಗೆ ಹೋಲ್ಡ್ ಮಾಡಬೇಕು. ನೆಕ್ಸ್ಟ್ ನಾವು ಶುಗರ್ ಬೀಡ್ಸು ಮತ್ತು ಪೈಪ್ ಬೀಡ್ಸು ಎರಡನ್ನೂ 1 by 1 ಪೋಣಿಸ್ತಾ ಹೋಗಬೇಕು. ಒಂದು ಶುಗರ್ ಬೀಡು, ಒಂದು ಪೈಪ್ ಬೀಡು, ಒಂದು ಶುಗರ್ ಬೀಡು, ಒಂದು ಪೈಪ್ ಬೀಡು, ಹೀಗೆ ನಾವು ಪೋಣಿಸ್ತಾ ಹೋಗಬೇಕು. ನೋಡಿ ನಾನೀಗ ಪೋಣಿಸ್ತಾ ಇದ್ದೀನಿ. ಶುಗರ್ ಬೀಡ್, ಪೈಪ್ ಬೀಡ್ ಮತ್ತು ಶುಗರ್ ಬೀಡ್, ಹೀಗೆ ನಾವು ಪೋಣಿಸ್ಕೊಂಡು ನೆಕ್ಸ್ಟ್ ಪರ್ಪಲ್ ಕಲರ್ ಇರೋ ಬೀಡ್ಸನ್ನು ತಗೋಬೇಕು. ನೋಡಿ ಇದು ಪರ್ಪಲ್ ಕಲರ್ ಬೀಡ್ಸ್ ಇದೆಯಲ್ಲ, ಇದನ್ನು ನಾವು ಹಾಗೆ ಕಂಟಿನ್ಯೂ ಆಗಿ ಬೀಡ್ಸನ್ನು ಹಾಕೋಬೇಕು. ಆಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಶುಗರ್ ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ ಇವಾಗ ಈ ಬೀಡ್ಸನ್ನು ಆ್ಯಡ್ ಮಾಡಿಕೊಂಡ್ರೆ ಅದು ಫುಲ್ ಹೀಗೆ ಕಾಣಿಸುತ್ತೆ. ಇವಾಗ ನಾವು ಫುಲ್ ಸೂಜಿಗೆ ಅಲ್ಲಿ ಲಾಕ್ ಮಾಡಿದ್ವಲ್ವಾ, ಅಲ್ಲಿ ತನಕ ತೊಗೊಂಡೋಗ್ಬಿಟ್ಟು ನೋಡಿ ಹೀಗೆ ಕಾಣಿಸುತ್ತೆ. ಈಗ ನಾವು ಅದನ್ನು ಲಾಕ್ ಮಾಡಬೇಕು ಹೇಗೆ ಅಂದರೆ, ಒಂದು ಶುಗರ್ ಬೀಡನ್ನು ಈಚೆ ತಕ್ಕೊಂಡ್ಬಿಟ್ಟು ಆ ಪರ್ಪಲ್ ಕಲರ್ ಬೀಡ್ಸಿಂದ ಫುಲ್ ಬೀಡ್ಸ್ ಒಳಗಡೆ ಹಾಕ್ಬಿಟ್ಟು ದಾರನ ಮೇಲೆ ತಗೋಬೇಕು. ಹೀಗೆ ತಗೊಂಡ್ರೆ ಕರೆಕ್ಟಾಗಿ ನಿಮಗೆ ಲಾಕ್ ಆಗುತ್ತೆ. ನೋಡಿ ಈಗ ಟೈಟಾಗಿ ಎಳ್ಕೊಂಡ್ರೆ ಕರೆಕ್ಟಾಗಿ ಲಾಕ್ ಆಗುತ್ತೆ. ಮತ್ತೆ ನೀವು ಅಲ್ಲಿಗೆ ಅದು ಬಿಚ್ಚೋಗಬಾರ್ದು ಅಂತ ಮತ್ತೆ ಇನ್ನೊಂದು ಸರಿ ನಾಟ್ ಹಾಕ್ಕೋಬೇಕು. ನಾನು 2 ಟೈಮ್ಸ್ ಹಾಕಿದ್ದೀನಿ ಗಟ್ಟಿಯಾಗಿರಲಿ ಅಂತ. ನೋಡಿ 2 ಟೈಮ್ಸ್ ನಾಕ್ ಮಾಡ್ಕೊತಾ ಇದ್ದೀನಿ. ನೀವು ಹಾಗೆ ಸೀರೆ ಯಾವ ಕಲರ್ ಇರುತ್ತಲ್ವ ಅದೇ ಕಲರ್ ದಾರ ತೊಗೊಂಡ್ಬಿಟ್ಟು ಈ ವರ್ಕ್ ಮಾಡಿ. ಬೇರೆ ಕಲರ್ ತೊಗೊಂಡ್ಬಿಟ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಸ್ಯಾರಿಗೆ. ನೋಡಿ ಈ ಥರ ಲಾಕ್ ಮಾಡಿದ್ದೀನಿ. ಇವಾಗ ಲಾಕ್ ಮಾಡಿದ ಮೇಲೆ ಮತ್ತೆ ಪಕ್ಕಕ್ಕೇ ಗ್ಯಾಪಲ್ಲಿ ಕಂಟಿನ್ಯೂ ಆಗಿ ಹಾಗೆ ನೋಡಿ ಆ ದಾರ ಇತ್ತಲ್ವ ಲಾಕ್ ಮಾಡಿದ್ವಲ್ಲ, ಅದೇ ದಾರನೇ ಪಕ್ಕಕ್ಕೆ ಹಾಕ್ಬಿಟ್ಟು ಮತ್ತು ಸೇಮ್ ಅದೇ ಪ್ಯಾಟ್ರನಲ್ಲಿ ದಾರನ ಮೇಲ್ಗಡೆ ತಗೊಂಡು ಮತ್ತೆ ಬೀಡ್ಸ್ ಎಲ್ಲ ಪೋಣಿಸ್ತಾ ಹೋಗಬೇಕು. ಫಸ್ಟು ಶುಗರ್ ಬೀಡ್, ಪೈಪ್ ಬೀಡ್, ಶುಗರ್ ಬೀಡ್, ಪೈಪ್ ಬೀಡ್ ಮತ್ತು ಶುಗರ್ ಬೀಡ್, 5 ಬೀಡ್ಸ್ ಆದಮೇಲೆ ಮತ್ತೆ ಪರ್ಪಲ್ ಕಲರ್ ಬೀಡನ್ನ ತಗೊಂಡು ಇನ್ಸರ್ಟ್ ಮಾಡಿ ಮತ್ತೆ ಇನ್ನೊಂದು ಶುಗರ್ ಬೀಡನ್ನ ತಗೊಂಡು ಲಾಕ್ ಮಾಡಿ. ಇವಾಗ ನೋಡಿ ಇಷ್ಟು ಪೋಣಿಸ್ಕೊಂಡ್ಮೇಲೆ ಆ ಶುಗರ್ ಬೀಡನ್ನ ಸ್ವಲ್ಪ ಕೆಳಗಡೆ ಎಳ್ಕೊಂಡು ನೋಡಿ ಹೀಗೆ ಹೀಗೆ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಆಗಿ ಆ ಸೂಜಿನ ಎಲ್ಲ ಬೀಡ್ಸ್ ಒಳಗಡೆ ತಗೊಂಡು ಮೇಲ್ಗಡೆ ಎಳೆದ್ರೆ ಅದು ಟೈಟಾಗಿ ಬರುತ್ತೆ. ನೋಡಿ ಟೈಟಾಗಿ ಎಳಿಬೇಕು. ಹೀಗೆ ಕಾಣಿಸುತ್ತೆ. ಮತ್ತು ನೀವು 2 ಟೈಮ್ಸ್ನ ಲಾಕ್ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ನನ್ನ ವೀಡಿಯೋನ ಸ್ಪೀಡನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಿಟ್ಟು
ನೋಡ್ಕೊಬೋದು. ನೋಡಿ 2 ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ಮೇಲೆ ಸ್ಯಾರಿ ಡಿಸೈನ್ ಹೀಗೆ ಕಾಣಿಸ್ತಾ ಇದೆ. ನಾನು ಕಂಟಿನ್ಯೂ ಸ್ಯಾರಿ ಎಲ್ಲ ಹಾಕ್ಬಿಟ್ಟು ಡಿಸೈನ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿ ಡಿಸೈನ್ ಮಾತ್ರ. ನೋಡಿ ಫುಲ್ ಹಾಕಿದ ಮೇಲೆ ಈ ಥರ ಕಾಣಿಸ್ತಾ ಇದೆ. ನೀವು ಆರಾಮಾಗಿ ನಿಮ್ಮ ಸ್ಯಾರಿಗೆ ಓನಾಗಿ ಹಾಕೋಬೋದು. ಇವಾಗ ಇದು ಟ್ರೆಂಡಿಂಗ್ ನಡೀತಿದೆ. ಆ್ಯಕ್ಚುಲಿ ಬ್ಲೌಸ್ ಸ್ಲೀವ್ಸ್ಗೆಲ್ಲ ಇದನ್ನು ಹಾಕಿಸ್ಕೊಳ್ತಾಯಿದ್ರು. ಇವಾಗ ಮತ್ತೆ ಸ್ಯಾರಿಗೇ ಹಾಕಿಸ್ಕೊಳ್ತಾ ಇದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಕಸ್ಟಮರ್ ಇದೇ ಪ್ಯಾಟ್ರನಲ್ಲಿ ಬೇಕು ಅಂತ ಕೇಳಿದರು. ಸೊ ಇದೇ ಥರ ಡಿಸೈನ್ನ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಬಟ್ ಎಕ್ಸ್ಪೆನ್ಸ್ ಇದೆ. ಬಟ್ ಓಕೆ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಹಾಕಿದ್ಮೇಲೆ. ನಿಮ್ಮ ಸ್ಯಾರಿಗೆ ನೀವು ಹಾಕ್ಕೊಳ್ಳೋಕ್ಕಂತೂ ತುಂಬ ಈಸಿಯಾಗಿದೆ ಮತ್ತು ಆರಾಮಾಗಿ ಹಾಕ್ಕೋಬೋದು. ಒಂದು 5 hours ಹಿಡಿಯುತ್ತೆ. ಬಟ್ ನೀವೆಲ್ಲೋ ಹೋಗಿ ನನಗೆ ಕ್ರೋಶೆ ಡಿಸೈನ್ಸ್ ಬರಲ್ಲ, ಬೇಬಿ ಕುಚ್ ನನಗೆ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋರೆಲ್ಲ ಆರಾಮಾಗಿ ಸೆಲ್ಫಾಗಿ ನೀವೇ ನಿಮ್ಮ ಸ್ಯಾರಿಗೆ ಹಾಕ್ಕೋಬೋದು. ಆಮೇಲೆ ಇದೇ ಪ್ಯಾಟ್ರನಲ್ಲಿ ನಿಮ್ಮ ಬ್ಲೌಸ್ ಸ್ಲೀವ್ಸ್ಗಳಿಗೂ ನೀವೇ ಆರಾಮಾಗಿ ಈ ಥರ ಬೀಡ್ಸ್ ಇನ್ ಟ್ಯಾಸಲ್ಸ್ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅದು ಕಾಂಬಿನೇಷನ್ ಸ್ಯಾರಿನೂ ಹಾಗೇ ಇದೆ, ಅದು ಟ್ಯಾಸಲ್ಸು ಹಾಗೆ ಬಂದಿದೆ. ಗೋಲ್ಡ್ ವಿತ್ ಪರ್ಪಲ್ ಕಾಂಬಿನೇಷನ್ ಸ್ಯಾರಿ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ನಾನು ಫಸ್ಟು ನೋಡಿದಾಗ ಏನಿತ್ತು ಸ್ಯಾರಿ ಹೀಗಿದೆ ಅಲ್ಲ ಅಂದ್ಕೊಂಡಿದ್ದೆ. ಬಟ್ ಸ್ಯಾರಿಗೆ ಹಾಕಿದ್ಮೇಲೆ ಕುಚ್ಚು ಹಾಕಿದ್ಮೇಲಂತೂ ಅದು ಡಿಸೈನ್ ಹೇಳಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಅಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್ ವೀಡಿಯೋಸ್ ಪ್ರಿಯಾಂಕಾ ಪ್ರೀತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.